ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಹಾಭಾರತದ ಯುದ್ಧವನ್ನು ಕೊನೆಯವರೆಗೂ ನೋಡಿದ 4 ಜನರು ಯಾರು ಅಂತ ನಾನು ನಿಮಗೆ ಹೇಳಿಕೊಡುತ್ತೇನೆ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಲು ಮರೆಯದಿರಿ. ಪಾಂಡವರು ಮತ್ತು ಶ್ರೀಕೃಷ್ಣನನ್ನು ಹೊರತುಪಡಿಸಿ ಈ 4 ಜನರು ಕೂಡ ಮಹಾಭಾರತ ಯುದ್ಧವನ್ನು ನೇರವಾಗಿ ನೋಡಿದ್ದಾರೆ. ಮಹಾಭಾರತ ಯುದ್ಧ ಅಂತ್ಯವಾಗುವವರೆಗೆ ಯಾರು ಈ ಯುದ್ಧವನ್ನು ನೇರವಾಗಿ ನೋಡಿದ್ದಾರೆ? ಈ 4 ಜನರೇ ಭಾರತದ ಯುದ್ಧವನ್ನು ನೇರವಾಗಿ ನೋಡಿದ್ದಾರೆ ಎಂದು ಹೇಳಬಹುದು. ಮಹಾಭಾರತದ ಯುದ್ಧ ಎಷ್ಟು ಘೋರವಾಗಿರುತ್ತದೆ ಎಂಬುದು ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ತಿಳಿದೇ ಇದೆ. ಮಹಾಭಾರತದ ಯುದ್ಧದಲ್ಲಿ ಲಕ್ಷಾಂತರ ಜನ ಯೋಧರು ಸೈನ್ಯವಿದ್ದರೂ ಅವರಿಗ್ಯಾರಿಗೂ ಈ ಯುದ್ಧವನ್ನು ಸಂಪೂರ್ಣವಾಗಿ ನೋಡಲು ಸಾಧ್ಯವಾಗಲಿಲ್ಲ. ಆದರೆ ಈ 4 ಜನರು ಮಹಾಭಾರತದ ಯುದ್ಧವನ್ನು ನೇರವಾಗಿ ನೋಡಿದ್ದಾರೆಂದು ಹೇಳಲಾಗುತ್ತದೆ. ಪಾಂಡವರು ಮತ್ತು ಶ್ರೀಕೃಷ್ಣನ ಹೊರತಾಗಿ ಸಂಪೂರ್ಣ ಮಹಾಭಾರತದ ಯುದ್ಧವನ್ನು ಈ 4 ಜನರು ನೋಡಿದ್ದಾರೆ. ಅವರು ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಲು ಮರೆಯದಿರಿ. ಮೊದಲನೆಯದಾಗಿ ಹನುಮಂತ. ಶ್ರೀಕೃಷ್ಣನ ಆದೇಶದ ಮೇರೆಗೆ ಆಂಜನೇಯ ಸ್ವಾಮಿಯು ಮಹಾಭಾರತದ ಯುದ್ಧ ನಡೆಯುವಾಗ ಸೂಕ್ಷ್ಮ ರೂಪದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನನಿಂದ ರಥವನ್ನು ಏರಿ ಕುಳಿತುಕೊಳ್ಳುತ್ತಾನೆ. ಅವನ ರಥವು ಮೊದಲು ಭೀಷ್ಮ ಮತ್ತು ನಂತರ ಕರ್ಣನ ಆಕ್ರಮಣದಿಂದ ಸುರಕ್ಷಿತವಾಗಿ ಉಳಿಯಲು ಇದು ಒಂದು ರೀತಿಯಲ್ಲಿ ಕಾರಣವಾಗಿತ್ತು. ಇಲ್ಲದಿದ್ದರೆ ಕರ್ಣನ ಯುದ್ಧದ ರಭಸಕ್ಕೆ ರಥವು ಆರಂಭದಲ್ಲೇ ನಾಶವಾಗುತ್ತಿತ್ತು. ರಥದ ಮೇಲೆ ಕುಳಿತಿದ್ದ ಆಂಜನೇಯ ಸ್ವಾಮಿಯು ಯುದ್ಧವನ್ನು ನೋಡುವುದರೊಂದಿಗೆ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸಿದ ಭಗವದ್ಗೀತೆಯನ್ನು ಆಲಿಸಿದರು. ಇನ್ನು ಎರಡನೆಯದಾಗಿ ಬಾರ್ಬರಿಕ. ಭೀಮನ ಮೊಮ್ಮಗ ಮತ್ತು ಘಟೋತ್ಕಚನ ಮಗ. ಬಾರ್ಬರಿಕನು ಎಷ್ಟು ಶಕ್ತಿಶಾಲಿಯಾಗಿದ್ದನೆಂದರೆ ಅವನು ಮಹಾಭಾರತದ ಯುದ್ಧವನ್ನು ಕೇವಲ 3 ಬಾಣಗಳಿಂದ ಯುದ್ಧವನ್ನು ಗೆಲ್ಲಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದನು. ಇದನ್ನು ನೋಡಿದ ಶ್ರೀಕೃಷ್ಣನು ಬ್ರಾಹ್ಮಣನ ವೇಷ ಧರಿಸಿ ಪರೋಪಕಾರಿ ಬಾರ್ಬರಿಕನಲ್ಲಿ ಆತನ ತಲೆಯನ್ನು ಕತ್ತರಿಸಿ ಕೊಡುವಂತೆ ಕೇಳಿಕೊಳ್ಳುತ್ತಾನೆ. ಬಾರ್ಬರಿಕ ತನ್ನ ಅಜ್ಜ ಪಾಂಡವರ ವಿಜಯಕ್ಕಾಗಿ ತನ್ನ ತಲೆಯನ್ನು ಸ್ವಇಚ್ಛೆಯಿಂದ ತ್ಯಾಗ ಮಾಡಿದ. ಬಾರ್ಬರಿಕನ ಈ ತ್ಯಾಗವನ್ನು ನೋಡಿ ದಾನದ ನಂತರ ಶ್ರೀಕೃಷ್ಣನು ಬಾರ್ಬರಿಕನಿಗೆ ಕಲಿಯುಗದಲ್ಲಿ ನಿನ್ನ ಹೆಸರಿನಲ್ಲಿ ನಿನಗೆ ಪೂಜೆ ನಡೆಯುವುದಾಗಿ ವರವನ್ನು ನೀಡಿದನು. ಶ್ರೀಕೃಷ್ಣನು ಬಾರ್ಬರಿಕನ ಬಳಿ ಕೊನೆಯ ಆಸೆ ಏನೆಂದು ಕೇಳಿದಾಗ ಅವನು ತನಗೆ ಯುದ್ಧವನ್ನು ಸಂಪೂರ್ಣವಾಗಿ ನೋಡಬೇಕೆಂದು ಹೇಳಿದನು. ಆಗ ಶ್ರೀಕೃಷ್ಣನು ನಿನ್ನ ಕತ್ತರಿಸಿದ ತಲೆಯಿಂದ ಸಂಪೂರ್ಣ ಯುದ್ಧವನ್ನು ನೋಡಬಹುದು ಎಂದು ಹೇಳಿದನು. ಯುದ್ಧ ನಡೆಯುವಾಗ ಶ್ರೀಕೃಷ್ಣನು ಬಾರ್ಬರಿಕ ತಲೆಯನ್ನು ಮಹಾಭಾರತದ ಯುದ್ಧ ಕಾಣುವಂತೆ ಇಡುತ್ತಾನೆ. ನಂತರ ಯುದ್ಧವು ಕೊನೆಗೊಂಡಾಗ ಪಾಂಡವರು ಬಾರ್ಬರಿಕನನ್ನು ಯಾವ ಯೋಧನು ಉತ್ತಮವಾಗಿ ಹೋರಾಡಿದ್ದಾನೆ ಮತ್ತು ಯಾರು ಈ ಯುದ್ಧದಲ್ಲಿ ನಿಜವಾಗಿಯೂ ಗೆದ್ದವರು ಎಂದು ಕೇಳುತ್ತಾನೆ. ಈ ಕುರಿತು ಮಾತನಾಡಿದ ಅವನು, ನಾನು ಶ್ರೀಕೃಷ್ಣ ಮಾತ್ರ ಎರಡೂ ಕಡೆಯಿಂದ ಹೋರಾಡುವುದನ್ನು ನೋಡಿದ್ದೆ ಎಂದು ಉತ್ತರವನ್ನು ನೀಡುತ್ತಾನೆ. ಇನ್ನು ಮೂರನೆಯದಾಗಿ ಸಂಜಯನಿಗೆ ದಿವ್ಯ ದರ್ಶನದ ವರವಿತ್ತು. ಹಾಗಾಗಿ ಅರಮನೆಯಲ್ಲಿ ಕುಳಿತುಕೊಂಡೇ ಯುದ್ಧ ಭೂಮಿಯ ಸಂಪೂರ್ಣ ದೃಶ್ಯವನ್ನು ನೋಡಿದನು. ಅಂದ ಧೃತರಾಷ್ಟ್ರ ಮಹಾಭಾರತ ಯುದ್ಧದ ಪ್ರತಿಯೊಂದು ಭಾಗವನ್ನು ಸಂಜಯನ ಧ್ವನಿಯ ಮೂಲಕ ಕೇಳಿದನು. ಯುದ್ಧದ ಸ್ವಲ್ಪ ವಿವರಣೆಯನ್ನು ಧೃತರಾಷ್ಟ್ರನಿಗೆ ಹೇಳಲು ವ್ಯಾಸಮುನಿಯು ಸಂಜಯನಿಗೆ ದಿವ್ಯ ದರ್ಶನವನ್ನು ನೀಡಿದನು. ಸಂಜಯನ ತಂದೆ ನೇಕಾರನಾಗಿದ್ದರಿಂದ ಅವನನ್ನು ಸೂತನ ಮಗನೆಂದು ಪರಿಗಣಿಸಲಾಯಿತು. ಅವನ ತಂದೆಯ ಹೆಸರು ಗವಲ್ಯಗನ. ಅವರು ಮಹರ್ಷಿ
ವ್ಯಾಸರಿಂದ ದೀಕ್ಷೆಯನ್ನು ಪಡೆದರು ಮತ್ತು ಬ್ರಾಹ್ಮಣತ್ವವನ್ನು ಪಡೆದರು. ವೈದಿಕ ಜ್ಞಾನವನ್ನು ಅಧ್ಯಯನ ಮಾಡಿದ ನಂತರ ಅವರ ಧೃತರಾಷ್ಟ್ರನ ರಾಜ್ಯಸಭೆಯಲ್ಲಿ ಗೌರವಾನ್ವಿತ ಮಂತ್ರಿಯ ಪಟ್ಟವನ್ನು ಪಡೆದುಕೊಂಡರು. ಇನ್ನು ಕೊನೆಯದಾಗಿ 4ನೆಯದು ಶಿವ. ತಾಯಿ ಪಾರ್ವತಿಯೊಂದಿಗೆ ಕೈಲಾಸ ಪರ್ವತದ ಮೇಲೆ ಕುಳಿತಿರುವ ಭಗವಾನ್ ಶಂಕರನು ಈ ಯುದ್ಧವನ್ನು ನೇರವಾಗಿ ನೋಡಿದನು ಎಂದು ಉಲ್ಲೇಖಿಸಲಾಗಿದೆ. ಇತಿಹಾಸದಲ್ಲಿ ಭಯಾನಕವಾಗಿ ನಡೆದ ಈ ಮಹಾಭಾರತ ಯುದ್ಧವನ್ನು ಈ ಮೇಲಿನ 4 ಜನ ಪ್ರಮುಖರು ನೇರವಾಗಿ ಯುದ್ಧ ಪೂರ್ಣಗೊಳ್ಳುವವರೆಗೆ ಯುದ್ಧವನ್ನು ನೋಡಿದರು ಎಂದು ಉಲ್ಲೇಖಿಸಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅನಿಸಿಕೆಗಳನ್ನು ತಿಳಿಸಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.